ಏನೋ ಕಾದಿದ್ಯಾ, ಬಾಕ್ಲು ಬೇರೆ ಹಾಕೋತಾ ಇದಾರೆ. ದೇವರಂತ ಗಂಡ ಅಂದೆ ಮಾತೆ ಬರ್ತಾ ಇಲ್ಲ ಅಣ್ಣಗೆ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಕ್ ಹೇಳಿದ್ನಲ್ಲ, ಮಾಡಿದೀವಿ. ಹೆಂಗದು ಬೇಜಾರಾಗದೇನೋ ಮಾಡಲ್ಲ. ಚೂರು ಹತ್ಬಿಟ್ಟಿರೋರು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಇನ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡಾರ್ಲಿಂಗ್ಸ್, ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಬಂದು ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಅಕ್ಕ ಒಂದು 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ಹೋಗಬೇಕು, ಎಲ್ಲರೂ ಕಾಯ್ತಿದ್ದಾರೆ. ತುಂಬ ಲೇಟ್ ಬೇರೆ ಆಗಿಬಿಟ್ಟಿದೆ. ನಾನು ನಿಮ್ಗೆ ರೀಚ್ ಆಗೋಷ್ಟೊಳಗೆ 6 ಗಂಟೆ ಆಗುತ್ತೆ ಅನಿಸುತ್ತೆ. ಡಾರ್ಲಿಂಗ್ಸ್, ಏನಂದರೆ ನಾವು ಆ ಕಡೆಯಿಂದ ಚಿಕ್ಕಮಂಗ್ಳೂರು ಟು ಬೆಂಗಳೂರು ಬಂದಿದ್ದು ಹಾಸನ್ ಬೆಂಗಳೂರು ಹೈವೇ ರೋಡಲ್ಲಿ. ಏನಿಲ್ಲ ಅಂತ ಅಂದರೂ ನಾವು ಒಂದು ಆರು ಟೋಲ್ ಕಟ್ಟಿದ್ದೀವಿ ಅನಿಸುತ್ತೆ. 5-6 ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಅಷ್ಟು ಟೋಲು ಬಾಬಾ. ಇವಾಗ ಮತ್ತೆ ಇಲ್ಲಿ ನೈಸ್ ರೋಡಿಗೆ ಟೋಲ್, ನಾವು ಬೆಂಗಳೂರು ಮೈಸೂರು ಹೈವೇ ಟೋಲ್, ಓನ್ಲಿ ಟೋಲ್. ಸೊ ಡಾರ್ಲಿಂಗ್ಸ್, ಜಸ್ಟ್ ಮನೆಗೆ ಬಂದೆ, ಗಾಡಿನ ಪಾರ್ಕ್ ಮಾಡಿ ಮೇಲೆ ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಗಿಜಿ 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 ಅಂತ ಬೀಳ್ತಾನೇ ಇದೆ. ಈಗ ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಡಾರ್ಲಿಂಗ್ಸ್, ನಮ್ಮನೇಲೂ ಕೂಡ ಯಾರೂ ಇಲ್ಲ. ಎಲ್ಲರೂ ನಮ್ಮ ಅಕ್ಕ ಒಂದು 25 ಇಯರ್ತ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋಗಿದ್ದಾರೆ. ಇಲ್ಲಿ ಇರೋದು ಮಕ್ಕಳಿಬ್ಬರೇ, ಶರಣ್ಯ ಮತ್ತು ಚಿಟ್ಟೆ. ಈಗ ಜಸ್ಟ್ ಬಂದೇನು ಬೇಬಿ ನೋಡಿ, ಬರ್ತಿದ್ದಂಗೆ ನಮ್ಮ ಬೇಬಿ ಐಸನ್ ಕೊಟ್ಟಿದ್ದಾಳೆ ಬಾಯ್ಲಿ. ಏನ ಸಂಜೋಕ? ಯಾಕೆ ಸಂಜೋಕನ್ ಬಿಟ್ಟು ಬಂದೆ? ಅಯ್ಯೋ, ಒಂದು ನಿಮಿಷ ಮನೆಯಿಂದ ಆಚೆ ಹೋಗು. ಕಾಲಲ್ಲೇ ಹೇಳಿದ್ದೆ ತಾನೆ, ಮನೆಗೆ ಎಂಟ್ರಿ ಇಲ್ಲ, ಸಂಜೋಕನ್ ಕರ್ಕೊಂಡ್ ಬರ್ಲಿಲ್ಲ ಅಂತ. ನಾನು 2 ಐಸ್ ಕ್ರೀಮ್. ಹಾಯ್ ನೋಡಿ, ನಮ್ಮ ಇವರಿದ್ದಾರೆ ಶರಣ್ಯ ಅವ್ರು. ಹಾಯ್ ಮೇಡಮ್ಮ. ಯಾಕೋ ಇಬ್ರು ಉತ್ಕೊಂಡಿದ್ದಾರೆ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಂದ ತಕ್ಷಣ ನಾನು ಕಾಲು ಕೊಟ್ಕೊಂಡೆ. ಓಹೋ, ಏನೋ ಇದೆ. ಏನಿದೆ ಚಿಟ್ಟು? ಏನೋ ಕಾದಿದೆ ನೋಡಿ. ಏನೋ ಕಾದಿದ್ಯಾ, ಬಾಕ್ಲು ಬೇರೆ ಹಾಕೋತಾ ಇದ್ದಾರೆ, ಐಸ್ ಕ್ರೀಮ್ ಬೇರೆ ಕೊಟ್ಟಿದ್ದಾರೆ ಬರ್ತಿದ್ದಂಗೆ, ಹಿಂದಿಂದನೇ ಬರ್ತಾ ಇದ್ದಾರೆ. ಏನು ಕಾದಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ನಂಗೆ ಮ್ಯಾಗಿ ಬೇಕಿತ್ತಾ? ಏನಾದರೂ ಹಾಕಿ ಕೊಡ್ತಾ ಇದ್ದೀರಾ ಏನ್ರೇ? ಇಲ್ಲ ಅಕ್ಷಯ್, ನಾನು ಅವಾಗಲೇ ತಿಂದ್ವಿ, ನಾನು ಚಿಟ್ಟೆ. ಈಗ ನೀನು ಮಾಡ್ತೀನಿ. ನಿಜ ಹೇಳ್ರು, ಯಾರು ಹಾಕಿ ಕೊಡ್ತಾ ಇದ್ದೀರಾ? ತಿಂದ್ವಿ, 4 ಪ್ಯಾಕೆಟ್ ತಿಂದ್ವಿ. 5-6 ಇದ್ದಿದ್ದು ನಿಂಗೆ. ಆಯ್ತು ರೀ, ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ. ನಮ್ಮ ಡಾರ್ಲಿಂಗು ಮ್ಯಾಗಿ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ. ಹೊಟ್ಟೆ ಸರಿ ಗಸಿತಾಯ್ತು ಡಾರ್ಲಿಂಗ್. ಆಚೆ ಬೇರೆ ಮಳೆ ಗಿಜಿ ಗಿಜಿ ಅಂತ ಇದೆ. ಪರ್ಫೆಕ್ಟ್ ಕಾಂಬೋ. ನನಗೆ ಮೆತ್ತಗೆ ಮ್ಯಾಗಿ ಕೊಡಿಸ್ಬಿಟ್ಟು ಇಲ್ಲಿ ನನಗೆ ಟ್ಯಾಕ್ಸ್ ಹಾಕಕ್ಕೆ ಕರ್ಕೊಬಂದ್ರಾ? ನಿಜ ಹೇಳ. ಸೊ ಡಾರ್ಲಿಂಗ್ಸ್, ಮ್ಯಾಗಿ ತಿನ್ಕೊಂಡು ಮಕ್ಕಳಿಗೆ ತಿನ್ನೋದಕ್ಕೆ ಕೇಕು ಗೋಬಿ ಕೊಡಿಸ್ಬಿಟ್ಟು ನಾನು ಬಂದಿದ್ದೆ ನಮ್ಮ ಅಕ್ಕನ ಮನೆಗೆ. ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಬನ್ನಿ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್ ಬನ್ನಿ, ಫ್ರೆಂಡ್ಸ್ ಕಾಪಾಡಿ. ಕೇಳು, ನಿಮ್ಗೆ ಕ್ವಾಲಿಟಿಯಲ್ಲಿ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಏನಾರು ಹೇಳಿ ನಿಮ್ಮ ಗಂಡಂದ ನಿಮ್ಮ ಹೆಂಡತಿ. ಹೌದಾ? ಆ ಥರ ಕೇಳ್ಕೊಂಡು ಹೋಗೋದಾ? ಸರಿ, ಹಂಗಾರೆ ಸುನೇನಿಂದ ಅಣ್ಣ 1 ಪಾಸಿಟಿವ್ ಆ್ಯಂಡ್ 1 ನೆಗೆಟಿವ್ ಹೇಳೋಣ. ನಮ್ಮ ಹತ್ರ ನೆಗೆಟಿವ್ ಇಲ್ಲಮ್ಮ, ಓನ್ಲಿ ಪಾಸಿಟಿವ್. ಅದಕ್ಕೆ ಏನಿದು ಖುಷಿ, ಅದಕ್ಕೆ ಫುಲ್ಲು ಬೇರಿದ್ದಾರೆ. ಅದರಲ್ಲಿ ಒಬ್ಬ ಖಾಲಿ ಲೋಟ. ಅದಕ್ಕೆ ವರ್ಕ್ ಆಯ್ತು ನಿಮ್ದು. ಗಂಡನ ಒಂದು ಒಳ್ಳೆ ಗುಣ, ಒಂದು ಕೆಟ್ಟ ಗುಣ ಹೇಳ್ಬೇಕು ಅಂತ. ಅವರು ನಮ್ಮ ಅಕ್ಕಂದು ಏನು ಹೇಳ್ತೀರಿ ಅಂದಿದ್ದಕ್ಕೆ, ಒಳ್ಳೇದು ಅಂತ ಏನಪ್ಪ ಹುಡ್ಕೋದು, ದುರಂಧರಕ್ಕಿಂತ ನಂದು ದುರಂತ ಕತೆ ಅಂದ್ರು. ನಾವು ಬೆಚ್ಚೋದು ಅಂತ. ಯಾಕಕ್ಕ ಅಷ್ಟೇ ಎದುರಿಸಿದ್ಯಾ? ಹೌದಾ? ಸೊ ಡಾರ್ಲಿಂಗ್ಸ್, ಇವಾಗ ನಮ್ಮ ಮನೇಲಿ 6 ಕಪಲ್ಸ್ಗಳಿದ್ದಾರೆ. ಈಗ 6 ಕಪಲ್ಸ್ನ ಅವರಲ್ಲಿರುವ ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಕೇಳ್ಕೊಂಬರೋಣ. ಫಸ್ಟು ನಮ್ಮ ಸುನಿನಿಂದ. ಅಣ್ಣ, ಅದಕ್ಕೆ ಬಗ್ಗೆ ಒಂದು ಪಾಸಿಟಿವ್ ಆ್ಯಂಡ್ 1 ನೆಗೆಟಿವ್. ಹೆಂಡತಿ ಚಿನ್ನ, ನಿನ್ ಕ್ಯಾಮ್ರಾ ತೋರ್ಸಿದ್ರೆ ಹೆಂಗ್ ನಗು ಬರುತ್ತೆ, ಹಂಗೆ ಅವ್ಳ ಜೊತೆಲಿ ಇದ್ರೆ ನಮ್ಗೆ ಒಂಥರ ಸ್ಫೂರ್ತಿ. ಅದಕ್ಕೆ ಬೆಸ್ಟ್ ಆನ್ಸರ್. ಓಕೆ, ನೆಗೆಟಿವ್ ನೆಗೆಟಿವ್ ಅಂತ ಏನಿಲ್ಲ ಕಣೆ, ಅವಳನ್ನ ಮದುವೆಗಿಂತ ಹಿಂದೆ ಮಿಸ್ ಮಾಡ್ಕೊಂಡಿದ್ದೀನಲ್ಲ, ಅದೇ ನಮ್ಗೆ ನೆಗೆಟಿವ್ ಫೀಲ್ ಆಗುತ್ತೆ. ಓ ಸರಿನಪ್ಪ. ಅದಕ್ಕೆ ಎಷ್ಟು ಆಗ್ತಾ ಇದ್ದೀರಾ ಇವಾಗ ಹೇಳಿ. ಅಣ್ಣನ ಬಗ್ಗೆ ಹೇಳಿ ಇವಾಗ ನೀವು.
ಅಣ್ಣನ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಒಂದು ನೆಗೆಟಿವ್, ಮೊಬೈಲ್ನ ಜಾಸ್ತಿ ನೋಡೋದು, ಈಗಲೂ ನೋಡ್ತಾ ಇದ್ದಾರೆ, ಕೊಡಲ್ಲ. ಅದಕ್ಕೆ ಟೈಮ್ ಕೊಡಲ್ಲ, ಮೊಬೈಲ್ ಜಾಸ್ತಿ ಟೈಮ್ ಕೊಡ್ತಾ ಇದ್ದಾರೆ ಅಣ್ಣ. ಓಕೆ, ಈಗ ಒಂದು ಪಾಸಿಟಿವ್. ಪಾಸಿಟಿವ್, ಒಂದ್ಸಲ ಮೊಬೈಲ್ ಬಿಟ್ಟು ನನ್ನ ಕಡೆ ತಿರುಗಿ ನೋಡ್ರಿ. ಪರ್ಫೆಕ್ಟ್ ಪೇರ್ ಹಂಗಾದ್ರೆ. ದೇವರಂತ ಗಂಡ ಅಂದೆ. ಮಾತೆ ಬರ್ತಾ ಇಲ್ಲ ಅಣ್ಣಗೆ. ಓಕೆ, ಇವಾಗ ಅನ್ನೋದ್ಕೆ ಕೇಳೋಣ, ಅಣ್ಣನ ಬಗ್ಗೆ ಒಂದು ಪಾಸಿಟಿವ್ ಅಂಡ್ ಒಂದು ನೆಗೆಟಿವ್. ಶಾಂತ ಮೂರ್ತಿ. ಅದು ಗಂತಿದಂಗೆ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಟ್ಟು ಅಣ್ಣ, ಹೌದಲ್ವಾ, ಹಂಗೆ ಇರ್ಬೇಕು ಅಂತ. ಯಪ್ಪ, ಆಯ್ತಾಯ್ತು, ಹೇಳಿ ಹೇಳಿ, ಕಂಟಿನ್ಯೂ ಮಾಡಿ. ಆಯ್ತು, ಇವಾಗ ನೀವ್ ಹೇಳಿ ಅಣ್ಣ, ಪಾಸಿಟಿವ್ ಒಂದು ನೆಗೆಟಿವ್ ಒಂದು. ಏನು ನೆಗೆಟಿವ್ ಎಲ್ಲ ಪಾಸಿಟಿವ್. ಅದನ್ನೇ ಎಲ್ರು ಹೇಳ್ತಾ ಇದ್ರಪ್ಪ, ಹಂಗೆ ಹೇಳಂಗಿಲ್ಲ, ಚೇಂಜ್ ಮಾಡ್ಬೇಕು. ಪಾಸಿಟಿವ್ ಅಂದ್ರೆ ಏನಿಲ್ಲ ಮಮ್ಮಿ ನೀನ್ ಸುಮ್ನೆ ಇರೋ, ನಿಂತಾಗ ಬರ್ತೀನಿ ಅವಾಗ ಮಾತಾಡ. ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕು ಮಮ್ಮಿ ನೀನು. ಏ ಹೇಳಿ ಅದಕ್ಕೆ ಇವಾಗ. ಸರಿ ಅಣ್ಣ ಹೇಳೋಣ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಯಾಕಂದ್ರೆ ನಮ್ಮ ಬ್ಯಾಚುಲರ್ ಲೈಫ್ ನ ಡಿಸ್ಟರ್ಬೇ ಮಾಡಿಲ್ಲ, ಹಾಗೆ ಹೆಂಗಿದ್ದೀನಿ ಈಗಲೂ ಹಂಗೆ ಇದ್ದೀನಿ. ಸೊ ಅದೇ ಅವಳದ್ದು ಪಾಸಿಟಿವ್. ನೆಗೆಟಿವ್ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಇದು. ನೆಕ್ಸ್ಟ್ ನೆಗೆಟಿವ್. ನೆಗೆಟಿವ್ ಅಂದ್ರೆ ಏನಿಲ್ಲ ಕಣ, ಜಾಸ್ತಿ ನಿದ್ದೆ ಮಾಡ್ತಾಳೆ, ಅದೊಂದೇ ನೆಗೆಟಿವ್. ಓಕೆ ಆಯ್ತು. ಬಾಬಾಜಿ, ಶ್ರುತಿ ಅಕ್ಕನ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಏನಿನ್ ಸುಮ್ಮನಿದೆ ಯಾಕ? ಶ್ರುತಿ ಅಕ್ಕನ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ನನ್ನ ಹೆಂಡತಿನೇ ನನಗೆ ಪಾಸಿಟಿವ್. ಹೆಂಡತಿ ಇಲ್ಲದೆ ಹೋದ್ರೆ ನನಗೇನು ಇಲ್ಲ, ಕಷ್ಟ ಸುಖದಲ್ಲಿ ಇದ್ದೆ ಎರಡರಲ್ಲೂ ಜೊತೆ ಇದ್ದಾಳೆ. ನೆಗೆಟಿವ್ ಅವಳ ಕೋಪ, ಇರಿಟೇಟ್ ಮಾಡಿ ಫ್ರಸ್ಟ್ರೇಷನ್ ಮಾಡ್ತಾಳೆ, ನಂಗೆ ತುಂಬಾ ಕೋಪ ಬರ್ಸ್ತಾಳೆ. ಇದು ಮನಸ್ಸಿನ ಮಾತು ಅಕ್ಕ. ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡು ಮನಸ್ಸಿನ ಮಾತು, ನೀನು ಅದನ್ನ ತಿಳ್ಕೊಬೇಕು. ಓಕೆ, ಇವಾಗ ನೀನ್ ಹೇಳೋಕ ಭಾವನ ಬಗ್ಗೆ ಪಾಸಿಟಿವ್ ಅಂಡ್ ನೆಗೆಟಿವ್. ಪಾಸಿಟಿವ್ ಪಾಯಿಂಟ್ಸ್ ಅದೇ ನಾನು ಹೇಳಿದಾಗ, ಎಷ್ಟು ಇರಿಟೇಟ್ ಮಾಡಿದ್ರು ಪಾಪ, ಆಲ್ಮೋಸ್ಟ್ ರಾತ್ರಿ ಟೈಮೇ ಇರಿಟೇಟ್ ಜಾಸ್ತಿ ಮಾಡೋದು, ಸಹಿಸ್ಕೊಂಡು ಸುಮ್ಮನೆ ಆಯ್ತಾರೆ. ಪಾಸಿಟಿವ್, ನಾನು ಎಷ್ಟು ಕಿರ್ಚಾಡ್ಕೊಂಡ್ರು ಅರ್ಚಾಡ್ಕೊಂಡ್ರು ಒಂದು ಮಾತು ಆಡಲ್ಲ, ಅದು ನನಗೆ ಪಾಸಿಟಿವ್. ಅಷ್ಟು ಬಿಟ್ಟು. ನೀನ್ ಹೇಳಮ್ಮ ನಿಮ್ಮ ಪಾರ್ಟ್ನರ್ ಇಂದ, ಬಟ್ ನೀನ್ ಹೇಳು. ಪಾಸಿಟಿವ್ ಅಂತಂದ್ರೆ ನಾನು ಏನ್ ಮಾಡಿದ್ರು ಓಕೆ ಅಂತ ಹೇಳ್ತಾರೆ. ತಿಂಡಿ ಆದ್ರೂ ಅಷ್ಟೇ, ಎಲ್ಲಿಗೆ ಹೋಗ್ಬೇಕಂದ್ರೂ ಓಕೆ, ಕರ್ಕೊಂಡು ಹೋಗ್ತೀನಿ ಅಂತ ಅಂತಾರೆ. ನೆಗೆಟಿವ್ ಅಂದ್ರೆ ನಾನೆಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಾಗ ನೀನು ಹೋಗು, ನಾನ್ ಮಾತ್ರ ಬಿಸಿ ಇದ್ರೆ ಬರಕ್ಕಾಗಲ್ಲ ಅಂತಾರೆ, ಅದೊಂದು ನೆಗೆಟಿವ್. ಎಲ್ಲೂ ಜೊತೆಲೇ ಬರಲ್ಲ ಆಕ್ಚುಲಿ. ಸೊ ನೋಡಿ, ಕಪಲ್ಸ್ ಬರ್ತಾ ಇದಾರೆ. 25 ಇಯರ್ಸ್, 25 ವರ್ಷ ಜೊತೆಗೆ ಜೀವನ ನಡೆಸಿರುವಂತ ಕಪಲ್ಸ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಕ್ಕ. 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬಾವ. ಅಕ್ಕ, ಬಾವನ್ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಒಂದು ಒಳ್ಳೆ ಗುಣ ಹೇಳ್ಬೇಕು, ಒಂದು ನಿಮ್ಗೆ ಬೇಜಾರಾಗಂತ ಗುಣ ಒಂದು ಹೇಳ್ಬೇಕು. ಇಬ್ರು ಒಂದೊಂದು ಹೇಳ್ಬೇಕು. ಒಂದು ಒಳ್ಳೆ ಗುಣ, ಒಂದು ಆಮೇಲೆ ನೋಡ್ಕೊಂಡು ಹೇಳು, ಇದು ಲೋಕಾರ್ಪಣೆ ಮಾಡ್ತಾನೆ ಇವನು. ಒಂದೊಂದ್ಸಲ ತುಂಬಾ ರೇಗ್ತಾರೆ, ಆದ್ರೆ ಒಂದ್ಸಲ ತುಂಬಾ ಇಷ್ಟಪಡ್ತಾರೆ. ಅವ್ರಂಗೆ ಚೆನ್ನಾಗಿ ನೋಡ್ಕೊಳ್ಳೋರು ಇಲ್ಲ ಅನ್ಸುತ್ತೆ, ಒಂದೊಂದ್ಸಲ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಅದು ಪಾಸಿಟಿವ್. ಇದು ಏನಾದ್ರು ಚೇಂಜ್ ಮಾಡ್ಕೊಳ್ಬೇಕು ಅಥವಾ ಬೇಜಾರಾಗೋ ಗುಣ? ಬೇಜಾರಾಗದೇನೂ ಮಾಡಲ್ಲ. ಇಪ್ಪತ್ತೈದು ವರ್ಷದ ದಾಂಪತ್ಯ ಹೆಂಗ್ ಸುಖವಾಗಿ ಮಾಡ್ತಾ ಇರ ಅಂತ ಇಲ್ಲಿ ನಮ್ಗೆ ಆನ್ಸರ್ ಗೊತ್ತಾಗ್ತಾ ಇದೆ. ಹೌದಾ? ಮುಂದೆ ಇಲ್ವಾ? ನಾನು ಎಷ್ಟೇ ಹೋದ್ರು ಎಷ್ಟೇ ಇದಾದ್ರೂ ಒಂದು 5 ನಿಮಿಷನ ಕೋಪಿಸ್ಕೊಂಡು ಆಮೇಲೆ ಚೆನ್ನಾಗಿ ಮಾತಾಡಿಸ್ತೀನಿ ಅಷ್ಟೇ. ಅದು ಇಷ್ಟ. ಓಕೆ, ಈ ಚೇಂಜ್ ಮಾಡ್ಕೋಬೇಕು ಅಥವಾ ಬೇಜಾರಾಗೋ ಗುಣ? ಕೆಲಸ ಮಾಡ್ತಾನೆ ಇರ್ತಾನೆ ಅಂತಾನೆ. ವಾರ ಒಪ್ಪತ್ತು, ತಿಂಗಳಿಗೆ 8 ದಿವಸ ಒಪ್ಪತ್ತು ಇರ್ತಾಳೆ. ಹೌದೇನಕ್ಕ? ಹಾ, 30 ಕೋಟಿ ದೇವರುಗಳು ಎಲ್ಲಾರನು ಪೂಜೆ ಮಾಡ್ತಾರೆ. ಆಮೇಲೆ ಈಗಿನ ಕಾಲದ ಈ ಜಂಜಿ ಹೆಣ್ಮಕ್ಳು ಸಣ್ಣ ಪುಟ್ಟ ರೀಸನ್ಗೆನೆ ಕೋಪ ಮಾಡ್ಕೊಂಡು ತವ್ರ ಮನೆ ಸೇರೋ ಕಾಲದಲ್ಲಿ ಅವಳು ಮಹಾತಾಯಿ ಮಹಾ ದೊಡ್ಡ ಗುಣವನ್ನ ಅಂದ್ಕೊಂಡು ಅವ್ರು ಎಷ್ಟೇ ಬೈದ್ರು ಜೊತೆಲಿ ಸಂಸಾರ ಮಾಡ್ತಾ ಇದಾರಲ್ಲ, ಅದು ಬಹಳ ಖುಷಿ ತಂದಿದೆ. ಹೌದು, ಹೇಳಿ ಹೇಳಿ, ಕಂಟಿನ್ಯೂ ಮಾಡಿ. ಇಲ್ಲ, ಅದೇ ದೊಡ್ಡ ಗುಣ, ಅದೇ ನಮ್ಮ ಅಣ್ಣನ್ಗೆ ಬಹಳ ಖುಷಿಯಾಗಿರೋದು. ಹೌದಾ? ನೋಡಿ ಕಪಲ್ಸ್ಗಳು, ಎಷ್ಟೊಂದು ಕಪಲ್ಸ್ಗಳೆಲ್ಲ ಇದ್ದೀರಾ, ನೋಡ್ಕೊಳ್ಳಿ. 25 ಇಯರ್ಸ್ಗೆ ನೀವೇನು ಹೇಳಬೇಕು ಅಂತ.
ನೆಕ್ಸ್ಟ್ ಅವ್ರನ್ನ ಬಿಟ್ಬಿಟ್ಟಿದ್ರಲ್ಲ ಇವ್ರನ್ನ ಕೇಳೋಣ ಈ ಕಪಲ್ಸ್ ಹೇಳಿ ಶಿಲ್ಪಕ್ಕನ್ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಪಾಸಿಟಿವ್ ಪ್ರೀತಿ, ನೆಗೆಟಿವ್ ಕೋಪ. ಎರಡೇ ಪದ. ಅಲ್ಲ, ಸಂಸಾರ ಅನ್ನೋದು ಸಾಗರ ಇದ್ದಂಗೆ. ನಮ್ಮ ಸಾಗರದಲ್ಲಿ ಬರೀ ಮಸ್ಲೇನು ಮೀನುಗಳು ಹಿಂಗ್ ಅಡ್ಡ ಬರ್ತವೆ, ತಿಮಿಂಗ್ಲ ಬರ್ತಾರೆ. ಹೇಳ್ರಿ ಯಾವ ಬರ್ತಾರೆ? ಸಾಗರ ಅಂದ್ರೆ ಎಲ್ಲಾನು ಹೇಳಕ್ಕಾಗಲ್ಲ. ರಿಟರ್ನ್ ಮನೆಗೆ ಹೋಗ್ಬೇಕಲ್ಲ, ಆಗ್ಲೇ ಹೇಳ್ಬಿಟ್ಬಿಟ್ಟೋಳೆ ಇಷ್ಟೇ ಹೇಳ್ಬೇಕು, ಎರಡೇ ಮಾತು ಹೇಳ್ಬೇಕು ಅಂತ ಹೇಳಿ ಎರಡು ಮಾತು ಹೇಳಿದ್ರಪ್ಪ. ಇಲ್ಲೂ ಕಂಟ್ರೋಲ್ ಮಾಡ್ತಾ ಇದೆಯಕ್ಕ. ಇರ್ಲಿ, ಇವಾಗ ಅಕ್ಕನ್ ಕೇಳೋಣ. ಕುಸ್ತಿಲಿ ಹಿಡ್ಕೊಂಡ್ಬಿಟ್ಟವಳೆ ಕಣ ಅಕ್ಷಯ್, ಬಿಗಿ ಬಿಡ್ತಾ ಇಲ್ಲ ಅವಳು. ಹೌದು. ಅವ್ರು ಪಾಪ ಅಗಿಲ ನುಂಗ್ಲ ಅನ್ಕೊಂಡು ನೋಡು ಸರಿ ಹೇಳಕ್ಕ, ಇವಾಗ ಭಾವನ್ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಪಾಸಿಟಿವ್ ಅಂದ್ರೆ ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ಅವ್ರು ಕೋಪ ಮಾಡ್ಕೊಳಲ್ಲ. ಮಾಡ್ಕೊಳಕ್ ಬಿಡಲ್ವಾ ನೀನು? ಇಲ್ಲ ಅವ್ರು ಮಾಡ್ಕೊಳಲ್ಲ? ಮಾಡ್ಕೊಳ್ಳೋದೇ ಇಲ್ಲ. ಅವ್ರು ಮಾಡ್ಕೊಳಲ್ಲ. ಅವ್ರು ನನ್ ಸಮಾಧಾನ ಆಗೋ ತನಕ ಅವ್ರು ಮಾತಾಡಕ್ ಹೋಗಲ್ಲ, ಸಮಾಧಾನವಾಗಿ ಇರ್ತಾರೆ. ನೆಗೆಟಿವ್ ಅಂದ್ರೆ ಯಾವಾಗ್ಲೂ ಮೊಬೈಲ್ ನೋಡ್ತಾರೆ. ಎಲ್ರು ಅದೇ ಹೇಳ್ತಾ ಇದ್ರಲ್ಲ, ಯಾಕೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ರು ಮೊಬೈಲ್ ಅಂತಾರೆ? ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಕ್ ಹೇಳಿದ್ನಲ್ಲ, ಮಾಡಿದೀವಿ. ಹೆಚ್ಚಾಗೋಯ್ತು ನಮ್ಮ ಅಣ್ಣ ಹೇಳಿದ್ದು. ಕೇಳೋಣ, ಹರಿಷಪ್ಪನ ಬಗ್ಗೆ ಹೇಳಮ್ಮ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಪಾಸಿಟಿವ್ ನೆಗೆಟಿವ್ ಏನು ಇಲ್ಲ. ನಮ್ಮ ಮನೆಯಷ್ಟು ಏನಮ್ಮ ಹಂಗಂದ್ರೆ? ಏನು ಅಂದ್ರೆ ಯಾವಾಗ್ಲೂ ಪ್ರೀತಿಯಿಂದಾನೇ ನೋಡ್ಕೊಂಡವ್ರೆ. ಅದು ಪಾಸಿಟಿವ್. 40 ವರ್ಷ ನಾವು ಜೀವನ ಮಾಡಿದೀವಿ. ನಿಮ್ಮ ಯಜಮಾನ್ರದ್ದು ಏನೇ ಇತ್ತು ಪಾಸಿಟಿವ್ ಒಂದು ನೆಗೆಟಿವ್? ಯಜಮಾನ್ರದ್ದು ನೆಗೆಟಿವ್ ಯಾವ್ದು ಇಲ್ಲ. ಅವ್ರು ನಾನಂದ್ರೆ ಪ್ರಾಣ, ನಾನು ಅಂದ್ರೆ ಜೀವ, ಅದಕ್ಕೆ ಬೇಗ ನೀನು ಅಂದ್ರೆ ಪ್ರಾಣ, ನೀನು ಅಂದ್ರೆ ಜೀವ ಅಂದ್ರೆ ಏನು ಬೇಗ ಹೋದ್ರು? ಅಷ್ಟೊಂದು ಪ್ರೀತಿ ಮಾಡ್ತಿದ್ರ ನನ್ನ ಅಂದ್ರೆ, ಅದಕ್ಕೆ ಅವ್ರು ಬೇಗನೆ ಸತ್ತೋಗ್ಬಿಟ್ರು ನಮ್ಮನ್ನ. ಎಡಿಟ್ ಮಾಡೋ ಇದು ತುಂಬಾ ಹೆಂಡತಿ ಮೇಲೆ ಪ್ರೀತಿ ಇಟ್ಕೊಂಡಿರೋರು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಫ್ರಸ್ಟ್ರೇಷನ್ ಅಲ್ಲಿ ಬರೀ ಮೋಸ. ಆಲ್ರೆಡಿ ಹೆಂಗ್ ನೋಡ್ಕೋಬೇಕಂತ ಹೇಳ್ಕೊಡ್ತಾವ್ರೆ ಅಲ್ಲೆಲ್ಲ. ಯಾಕೆ ನೀವ್ಯಾರು ಮಾಡಲ್ವಾ? ಅಲ್ಲ ಇವಾಗ ಓಕೆನಾ? ಅಷ್ಟೇ 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 ಮುಗೀತು. ಅಷ್ಟೇ ಅಷ್ಟೇ ಮುಗೀತು. ಅಷ್ಟೇ ಅಷ್ಟೇ ಮುಗೀತು. ಹಲೋ, ಒಂದು ನಿಮಿಷ ಇರು, ಮಾಡ್ತೀನಿ. ಹಾಂ ಅಷ್ಟೇ ಮುಗೀತು. ಇವಾಗ ಇಷ್ಟರಲ್ಲಿ ಯಾರು ಇರ್ಬೋದು? ಎಷ್ಟನೇವ್ರು ಇರ್ಬೋದು? ಆಯ್ತು, ಇವಾಗ ಲಾಸ್ಟ್ ಆಯ್ತು. ಒಂದು ನಿಮಿಷ ಇವಾಗ. ಇಲ್ಲಿ ಹಾಂ, ಹೌದಾ ಇಲ್ವಾ? ಮುಗೀತು ಅಷ್ಟೇ ಅಷ್ಟೇ. ಹಾಂ, ಹೌದಾ ಇಲ್ವಾ? ಅದು ಇಲ್ಲ. ಹಾಂ ಓಕೆ. ಹೌದು. ಹೌದಾ? ಓಕೆ. ಒಂದು ಇಲ್ಲ. ಹೌದಾ ಇಲ್ವಾ? ಇಲ್ಲ ಅಷ್ಟೇ. ಎರಡು ಕೈಲಿ ಯಾವುದು ಅಂತ ಕಂಡಿದ್ದೀರಿ. ಹಾಂ, ಅಷ್ಟೇ, ಜಾಸ್ತಿ ಹೊತ್ತು ಮುಟ್ಟಂಗಿಲ್ಲ. ಓ ಹೇಳಿ, ಏನು ನೀನು ಮಗದೀರ ಇದು ಅನ್ಕೊಂಡ್ಬಿಟ್ಟಿದ್ದೆ, ಕರೆಂಟ್ ಹೊಡ್ಕೊಳಕ್ಕೆ. ಆಯ್ತಾಯ್ತು. ಇವಾಗ ಇವೆರಡರಲ್ಲಿ ಯಾವುದು? ಇಟ್ಕೋತಾರೆ ಬಿಡು. ಸೌಮ್ಯ ಸ್ವಭಾವದ ಶಾಂತಮೂರ್ತಿಯ ಪ್ರೇಮ. ಯಾವುದು? ತಪ್ಪಾಗಿ ಹೇಳ್ದಣ್ಣ. ನೋಡಿ ಯಾರು ಅಂತ ಕಣ್ ತೆಗೆದು ನೋಡಿ. ಗೀತಕ್ಕೆ ಹೇಳ್ದಣ್ಣ. ಅನ್ನೋದಕ್ಕೆ ಕಡೆ ಕರೆಕ್ಟಾಗಿ ಹೇಳ್ದೆ ಅಣ್ಣ. ಅದಕ್ಕೆ ನೀನು ಚೂರು ಹತ್ಬಿಟ್ಟಿರೋರು. ಪರ್ಫೆಕ್ಟ್ ಅಣ್ಣ. ಹೆಂಗೆ ಗೆಸ್ ಮಾಡಿದೆ ಅಣ್ಣ? ನಮ್ಮ ಇನ್ನೊಬ್ರು ಅಣ್ಣಂಗೆ ಕಟ್ಟಿದ್ದಾರೆ ಸುನಿಯಣ್ಣಂಗೆ. ಸಾಕು 3. ಈ ಸುಮ್ನಿರೆ, 10 ನಿಮಿಷ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಹೆಂಗದು?
ನಾನು ಹೇಳಿಲ್ವಾ ಅಷ್ಟೊತ್ತು ಕೊಡಬಾರ್ದು ಅಂತ. ಅವಳು ನಮ್ಮ ಶ್ರುತಿಯ ಕೊಡಿ 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 ಅಂತ. ಅದಕ್ಕೆ ಏನಾದರೂ ಟೆಸ್ಟ್ ಏನಾದ್ರು ಅಂದ್ಬಿಟ್ರಾ? ನಿಜ ಹೇಳಿ. ವಿಡಿಯೋ ನೋಡೋ ರಿವರ್ಸ್ ಮಾಡಿ ನೋಡಿ. ರಿಂಗು ಬಿಚ್ಚಿದ್ರಾ? ಬಿಚ್ಚಿಟ್ಕೊಂಡು ಅವರೇ ಕಂಡಿಡಿಬೇಕು ನನ್ನ ಅಂತ ಅಂದ್ಬಿಟ್ಟು. ವೆರಿ ಗುಡ್ ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಆಯ್ತು, ಇದೊಂದ್ಸಲ ಕಟ್ಟಮ್ಮ ನೋಡೋಣ. ನಿನ್ ಸೀಕ್ರೆಟ್ ಹೇಳ್ಕೊಡ್ಬೇಡ, ನೀವು ಕಟ್ಟಿ ಅದಕ್ಕೆ. ಏನು ಹೇಳ್ತಾ ಇದ್ರು ನಮ್ಗೆ ಕಟ್ಟುವಾಗ ಏನ್ ಸೀಕ್ರೆಟ್ ಹೇಳ್ಕೊಡ್ಬ ಜಾಗ ಹೇಳ್ಕೊಟ್ಬಿಡ್ತೀಯ ಅನ್ಸುತ್ತೆ. ಅಲ್ಲಲ್ಲ ನೀವು ಏನು ಕಟ್ಟುವಾಗ ಆಯ್ತು, ಓಕೆ ಓಕೆ ಆಯ್ತು. ಮಲಗಿರೋದಾಗ ಕರೆಂಟ್ ಶೇಕ್ ಆದಂಗೆ ಆಯ್ತು ನನಗೆ. ಹೇಳ್ಕೊಡ್ತಾ ಇದ್ದೀರಾ ಬಾಬುಜಿ? ನೀವೇನೋ ಹೇಳ್ಕೊಡ್ತಾ ಇದ್ದೀರಾ? ಇವ್ರನ್ನ ಕಳಿಸಿ ಈ ಕಡೆಗೆ. ಓಕೆ, ಫಸ್ಟಿಂದ ಬಾವ. 1 ಅಪ್ಪ ಟೈಮಿಂಗ್ಸ್ ಇದೆ, ಜಾಸ್ತಿ ಹೊತ್ತು ಬೇಡ. 1 2 3. ಅವರ ಬಾವ ಏನೋ ಗುರ್ತಿಡ್ಕೊಂಡ್ರೆ ಹೆಬ್ಬೆ ಟೇಸ್ಟ್ ಮಾಡ್ತಾವ್ರೆ, ನೋಡ್ಕೊಳ್ಳಿ. ಓಕೆ, ಅವರಲ್ವಾ? ಕಾಣಿಸ್ತಾ ಇದೆಯಾ? ಬ್ರೇಸ್ಲೆಟ್ ಎಲ್ಲ ಚೆಕ್ ಮಾಡ್ಕೋತಾರೆ. ಇವ್ರೇನ ಬಾ? ಬಳೆ ಎಲ್ಲ ನೋಡ್ತಾವ್ರೆ ಬಾಬುಜಿ, ಮೋಸ. ಓಕೆ ಓಕೆ ಓಕೆ, ಇನ್ನೊಬ್ರು ಕೊಡಿ. ಹಾಂ ಬಾಬುಜಿ, ಇದು ಇನ್ನೊಬ್ರು ಕೊಡಿ. ಅನ್ಸುತ್ತೆ ರಾಂಗು ಎವಳು ಅನ್ಸುತ್ತಾ? ಕರೆಕ್ಟ್. ಬಾಬಾಜಿ ಹೆಂಗ್ ಕಂಡಿಡಿದ್ರು? ಕಂಡಿಡಿದ್ರಿ ಬಾವ? ಆ ಹುಡುಗರೆಲ್ಲ ಕೂತಿದ್ರು. ಏನ್ ಇಟ್ಕೊಂಡಿದ್ರಿ ಗುರುತು? ಅಮ್ಮ ಅನ್ನೋದಾ? ನಿಜ? ನೀನು ಅಂದೆ, ನಂಗೆ ಕೇಳಿಸ್ತು ಮಮ್ಮಿ. ಯಾರೋ ಸೌಂಡ್ ಮಾಡಿದ್ರು ಅಕ್ಕ. ಬಾಬಾಜಿ ಸೌಂಡ್ ಮಾಡೋದ್ ಮಾಡ್ಬಿಟ್ಟು ಹೆಂಗ್ ಕುಂತಿದ್ದೀರಾ ನೋಡಿ. ಹಾ ಫಿಕ್ಸ್ ಆಗಿದ್ರಿ ನೀವು, ಮೋಸ ತಾನೆ. ಯಾರೋ ಸೌಂಡ್ ಮಾಡಿದ್ರು ತಾನೆ, ನಾನು ನೋಡ್ಲಿಲ್ಲ, ಬಾವು ನೋಡ್ತಾ ಇದ್ದೇನೆ. ಹಾ ಅಷ್ಟೇ ಬಿಡಿ, ಇನ್ನೇನು ಜಾಸ್ತಿ ಅವರೆಲ್ಲ ಬಿಡಿ. ಇಲ್ಲ ಮುಟ್ಸೇ ಇಲ್ಲ ಬಾವ. ಇದು ಕಟ್ಸ್ಬಿಡಿ ಅವ್ರಿಗೆ. ಈ ತರ ಮೋಸ ಅಂದ್ರೆ ಕಟ್ತಾರ ಇಬ್ರು ಮೋಸ. ಕಟ್ತಾರ ಹೇಳ್ಕೊಡ್ತಾವ್ರೆ, ಕೂತಿರೋರು ಹೇಳ್ಕೊಡ್ತಾವ್ರೆ. ಅವರ ಇಲ್ವಾ ಅಂತ ಅಲ್ಲೇ ಹೇಳ್ಬೇಕು. ಅಲ್ಲಿಂದ ಬರ್ಲಿ. ಹಾ ಇಲ್ವಾ? ಹಾ ಇಲ್ಲ, ಓಕೆ. ಇಲ್ವಾ? ಅಣ್ಣ ಏನೋ ಬರ್ತಾವ್ರೆ, ಒಂದ್ ನಿಮಿಷ. ಅಣ್ಣನ ದೂರ ಕಳ್ಸಿ. ಇಲ್ವಾ? ಓಕೆ, ಹೌದಾ? ಹಾ ಓಕೆ, ಒಂದು ಆಯ್ತು. ಒಬ್ರು ಇನ್ನ 5 ಜನ ಇದ್ರೆ ಅವ್ರಲ್ಲಿ ಸೆಲೆಕ್ಟ್ ಮಾಡಿ. ಕರೆಕ್ಟಾಗಿ ಹೇಳ್ಬಿಟ್ರಲ್ಲ. ಆಯ್ತು, 2 ಆಯ್ತು. ಹಾ ಇಲ್ಲಿ ಅಣ್ಣ ಕಾಲ್ ಟೇಸ್ಟ್ ಮಾಡ್ತು, ಮೋಸ. ಅಣ್ಣ ಕಾಲ್ ಟೇಸ್ಟ್ ಮಾಡ್ತು, ಮೋಸ.
ಮೋಸ ಮೋಸ ಮೋಸ. ಈಗ ಒಂದು ನಿಮಿಷ. ಸೆಕೆಂಡ್ ಕಡೆ ಬಿಸ್ಬೇಡಿ ಮೋಸ ಅದಕ್ಕೆ ಮೋಸ. ಇನ್ನೊಂದ್ಸಲ ಮೋಸ ಇದು ಮೋಸ. ಇಲ್ಲ ಜಗಳ ಆಗ್ತಾ ಇದೆ ಇಲ್ಲಿ. ಅಲ್ಲ ಇದು ಮೋಸ. ನೀನು ಆಚೆ ಕಳಿಸ್ಬಿಡಿ ನೋಡಿ ಕರೆಕ್ಟ್. ಇವ್ರೆ ಆಯ್ತು ಎರಡು ಡೌಟಲ್ಲಿ ಇಟ್ಕೊಂಡಿದ್ದೀರಾ. ಆಯ್ತು ಇನ್ನೊಂದು ಇಟ್ಕೊಳ್ಳಿ. ಅಲ್ಲಿ ಬಾವಾಜಿ ಕ್ಯಾಮ್ರಾದಲ್ಲಿ ಕಾಣಿಸಲ್ವಾ ನೀವು ಬಂದು ಮುಟ್ಟೋದು? ಹಿಂದೆ ಬಂದು ಮುಟ್ತಾವ್ರೆ ಅಲ್ಲಿ. ಹುಡುಗರು ಬಿಟ್ಕೊಡಲ್ಲ ಅಕ್ಷಯ್. ಹುಡುಗಿರ ಮೇಲೆ ತಗೊಂಡು ರುಬ್ತಾರಲ್ಲ ರಾಂಗ್ ಹೇಳಿದ್ರೆ, ಅದಕ್ಕೆ ಅವ್ರು ಯಾರು ಬಿಟ್ಕೊಡಲ್ಲ. ಪಾಪ ಅದನ್ನೇ ನೀಟಾಗಿ ಕಂಡಿಡ್ದಿದ್ದು ಅವನು. ಸುನಿಯಾ ನಾನು ಕಂಡಿರೋ ನಮ್ಮನೆ ಗಂಡಸೆಲ್ಲ ಮೋಸದವರು, ಎಲ್ಲ ಗಿಮಿಕ್ ಅಲ್ವಾ? ನೋಡಿ ಹೆಂಗ್ ಕೂತಿದ್ದಾರೆ ಎಲ್ಲ. ಬಾವುಂದು ಫಸ್ಟ್ ನಾಗ ಗೊತ್ತಾಗಿತ್ತು ಶ್ರುತಿ ಮುಡ್ತಿಂಗ್ ಯಾರೋ ಕೆಮ್ತಾವ್ರೆ ಅಂತ. ಸಡನ್ ಆಗಿ ಬಾವ ಇವ್ರೆ ಏನಿದು? ಓಕೆ, ಇವಾಗ ಕಪಲ್ಸ್ಗೆ ಕೇಕ್ ಕಟ್ ಮಾಡ್ಸೋಣ. ಎಲ್ರು ಬನ್ನಿ, ಎಲ್ಲ ನಿಂತ್ಕೊಳ್ಳಿ. 25 ವರ್ಷದ ದಾಂಪತ್ಯ ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂಥ ದಿನ. ಖುಷಿಯಾಗಿದ್ದು ಅಂದ್ರೆ ನನ್ನ ಮಗ ಆಯುಷಲ್ಲಿ ಸೆಲೆಕ್ಟ್ ಆದಾಗ, ಮತ್ತೆ ಬೇಜಾರಾಗಿದ್ದು ಮನೆಯವ್ರನ್ನ ಹೊಡೆದಾಗ, ತುಂಬಾ ದುಃಖ ಆಗಿದ್ದು ಅಂದ್ರೆ ಒಂದ್ಸಲ ಓಲೆ ಆದಾಗ ತುಂಬಾ ಜಗಳ ಆಯ್ತು. ಆವಾಗ ತುಂಬಾ ಫೀಲಿಂಗ್ ಮಾಡ್ಕೊಂಡೆ. ತುಂಬಾ ಖುಷಿಯಾಗಿದ್ದು ಅಂದ್ರೆ ಒಂದ್ಸಲ ಓಲೆ ಕೊಡಿಸಿದ್ರು, ಆಗ ತುಂಬಾ ಖುಷಿ ಆಯ್ತು. ಇದು ದಿಸ್ ಈಸ್ ಗುಡ್. ವರ್ಷದಲ್ಲಿ 25 ವರ್ಷದ ಪ್ರಕಾರ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ ಫೀಲಿಂಗ್ಸ್ ಯಾವಾಗ್ಲೂ ಸೈಲೆಂಟ್ ಸೆಲೆಬ್ರೇಷನ್ ಅಂತ ಯಾವ್ದೋ ಮಾಡಿರ್ಲಿಲ್ಲ. ಬರ್ತ್ಡೇ ಆಗಿ ಯಾವ್ದಿರ್ಲಿ ಫಸ್ಟ್ ಟೈಮ್ ಅವ್ರಿಗೆ ಕೇಕ್ ಕಟ್ ಮಾಡೋ ಸೆಲೆಬ್ರೇಷನ್ ಅಂತ ಇದೆ ಫಸ್ಟ್. ಅದೊಂದು ತುಂಬಾ ಖುಷಿ ಆಗ್ತೈತೆ. ನಿಮ್ಮ ಎಲ್ಲ ಫ್ಯಾಮಿಲಿಗಳ ಜೊತೆ ಫಸ್ಟ್ ಟೈಮ್ ಮಾಡ್ತಾರೆ, ಅದೇ ಹ್ಯಾಪಿ ಮೂಮೆಂಟ್. ಏನೇ ಅಂತಂದ್ರೆ ಫಸ್ಟ್ ಕೇರ್ ಮಾಡೋದ್ರಲ್ಲಿ ಅಂದ್ರೆ ನಾನು ಏನೇ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಕೇಳೋದೇ ಅಮ್ಮನ್ನ. ಅಮ್ಮ ಏನ್ ಹೇಳ್ಕೊಡ್ತದೆ ಆ ವೇಲ್ ಹೋಗಿದ್ದೀನಿ ಯಾವಾಗ್ಲೂ. ಒಂದು ಎಲ್ಲ ವೇ ಹೋಗಿರೋದ್ರಲ್ಲೆಲ್ಲ ಒಂಥರ ಸಕ್ಸಸ್ ಬರ್ತಾ ಇದೆ. ಅದೊಂದು ಖುಷಿ. ಏನೇ ಆದ್ರೂ ಒಂದು ಹಿಂದೆ ನಂಗೆ ಯಾವಾಗ್ಲೂ ಇರ್ತದೆ. ಅಪ್ಪ ಯಾವ್ದೇ ಆದ್ರೂ ಏನೇ ಕೇಳ್ಬೇಕಂದ್ರೆ ಓಕೆ ಮಾಡ್ತೀನಿ ಅಂತಂದ್ರೆ ನಾವು ಸರಿ ಮಾಡಪ್ಪ ಅಂತದೆ, ಮಾಡ್ಬೇಡ ಅಂತ ಏನೋ ಅಂದಿಲ್ಲ. ಅದೊಂದು ಖುಷಿ. ನನ್ ಖುಷಿ ಅಂದ್ರೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ. ತುಂಬಾ ಖುಷಿ ಆಗ್ತೈತಿ ಇವ್ರ. ಎಲ್ರಿಗೂ ಥ್ಯಾಂಕ್ಸ್ ಅಂತೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಹೀಗೆ ಎಂದು. ಓಕೆ ಡಾರ್ಲಿಂಗ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.